ಇನ್ನೊಬ್ಬರ ಕಡೆ ಬೆರಳು ತೋರಿಸುವ ಮುನ್ನ ಪ್ರತಿಯೊಬ್ಬರೂ ತಮ್ಮ ಅಂಗಿಯನ್ನೊಮ್ಮೆ ನೋಡಿಕೊಳ್ಳಬೇಕು, ತಮ್ಮ ಮೇಲೆಯೇ ಎಷ್ಟು ಕಳಂಕಗಳಿವೆ ಎಂದು. ಈ ಮಾತು ಇಂದು ಬಾಲಿವುಡ್ ನಟಿ ಮತ್ತು ಸಂಸದೆ ಕಂಗನಾ ರನೌತ್ಗೆ ಪಕ್ಕಾ ಹೊಂದಿಕೆಯಾಗುತ್ತದೆ. 100 ಇಲಿ ತಿಂದ ಬೆಕ್ಕು ಕಾಶಿಗೆ ಹೋಯಿತು ಎಂಬ ಗಾದೆಯು ಇವರಿಗೆ ಸರಿಯಾಗಿ ಅನ್ವಯಿಸುತ್ತದೆ. ಏಕೆಂದರೆ ಇತ್ತೀಚೆಗೆ ಅವರು ಇಂದಿನ ಪೀಳಿಗೆಯ ಅಂದರೆ ಜೆನ್ ಜಿ, ಜೆನ್ ಝೆಡ್ ಹುಡುಗಿಯರ ಬಗ್ಗೆ ಒಂದು ವಿಚಿತ್ರ ಮತ್ತು ಕಟುವಾದ ಹೇಳಿಕೆ ನೀಡಿದ್ದರು. ಅವರು ಜೆನ್ ಜಿಯನ್ನು ಗಟಾರ ಮುಖದ ಪೀಳಿಗೆ ಎಂದು ಕರೆದು ಹುಡುಗಿಯರ ಚಾರಿತ್ರ್ಯದ ಮೇಲೆ ಬೆರಳು ತೋರಿಸುತ್ತಾ ಅತ್ಯಂತ ಕೀಳುಮಟ್ಟದ ಮಾತುಗಳನ್ನು ಆಡಿದ್ದರು. ಈ ಪೀಳಿಗೆಯ ಹುಡುಗಿಯರು ಕೊಳಕು, ವಿಕಾರ ಮತ್ತು ಮಿತಿಯಿಲ್ಲದ ಸಂಬಂಧಗಳಲ್ಲಿ ಇರುತ್ತಾರೆ ಎಂದು ಹೇಳಿದರು. ಆದರೆ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ನೀಡಿದ ನಂತರ ಕಂಗನಾ ತಾವೇ ಫಜೀತಿಗೆ ಸಿಲುಕಿಕೊಂಡಿದ್ದಾರೆ ಮತ್ತು ಈಗ ಇಡೀ ದೇಶದಲ್ಲೇ ಅವರ ವಿರುದ್ಧ ತೀವ್ರ ಆಕ್ರೋಶ ಹಾಗೂ ವಿರೋಧ ವ್ಯಕ್ತವಾಗುತ್ತಿದೆ. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಪ್ರತಿಯೊಂದು ಕಡೆಯೂ ಕಂಗನಾ ರನೌತ್ ಸಂಪೂರ್ಣವಾಗಿ ಬಯಲಾಗಿದ್ದಾರೆ. ಬೇರೆಯವರ ಚಾರಿತ್ರ್ಯದ ಬಗ್ಗೆ ಮಾತನಾಡುವ ಕಂಗನಾ ತಮ್ಮ ಯೌವನದ ದಿನಗಳಲ್ಲಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಎಂಬುದನ್ನು ಒಮ್ಮೆ ನೆನಪಿಸಿಕೊಳ್ಳಬೇಕು ಎಂದು ಜನರು ಹೇಳುತ್ತಿದ್ದಾರೆ. ಕಂಗನಾ ಅವರ ಗತಕಾಲವು ಇಂತಹ ವಿವಾದಗಳಿಂದ ಮತ್ತು ಘಟನೆಗಳಿಂದ ತುಂಬಿದೆ, ಅದನ್ನು ತಿಳಿದರೆ ಯಾರೇ ಆದರೂ ಆಶ್ಚರ್ಯಪಡುತ್ತಾರೆ. ಕಂಗನಾಗೆ ಯಾವಾಗಲೂ ಮದುವೆಯಾದ ಮತ್ತು 40, 50 ಅಥವಾ 60 ವರ್ಷ ವಯಸ್ಸಿನ ನಡು ವಯಸ್ಸಿನ ಪುರುಷರೇ ಇಷ್ಟವಾಗುತ್ತಿದ್ದರು. ಕಂಗನಾ ರನೌತ್ ಅವರ ಯೌವನದ ಘಟನೆಗಳ ಬಗ್ಗೆ ಮೊದಲಿನಿಂದ ಮಾತನಾಡುವುದಾದರೆ ಈ ಸರಣಿಯು 2004 ರಿಂದ ಪ್ರಾರಂಭವಾಗುತ್ತದೆ. ಆಗ ಕಂಗನಾ ದೆಹಲಿಯಲ್ಲಿ ವಾಸಿಸುತ್ತಿದ್ದರು. ಅವರ ವಯಸ್ಸು ಕೇವಲ 17 ವರ್ಷವಾಗಿತ್ತು. ಆ ಸಮಯದಲ್ಲಿ ಅವರಿಗೆ ತಮಗಿಂತ 11 ವರ್ಷ ದೊಡ್ಡವನಾದ ವಿಕ್ಕಿ ಮಾನ್ ಎಂಬ ಪಂಜಾಬಿ ಹುಡುಗನ ಮೇಲೆ ಪ್ರೀತಿಯಾಯಿತು. ಆತನ ವಯಸ್ಸು ಸುಮಾರು 28 ವರ್ಷವಾಗಿತ್ತು. ಆ ಹುಡುಗ ತನ್ನದೇ ಗೆಳತಿಯ ಬಾಯ್ಫ್ರೆಂಡ್ ಎಂದು ಕಂಗನಾ ಅವರೇ ಸ್ವತಃ ಒಂದು ಸಂದರ್ಶನದಲ್ಲಿ ಒಪ್ಪಿಕೊಂಡಿದ್ದರು. ಆದರೆ ಕಂಗನಾಗೆ ಆ ಹುಡುಗ ಎಷ್ಟು ಇಷ್ಟವಾಗಿದ್ದನೆಂದರೆ ಅವರು ಏನನ್ನೂ ಯೋಚಿಸದೆ ಸುಲಭವಾಗಿ ಆತನನ್ನು ತಮ್ಮ ಬುಟ್ಟಿಗೆ ಹಾಕಿಕೊಂಡು ಸ್ವಂತ ಗೆಳತಿಯ ಬಾಯ್ಫ್ರೆಂಡ್ನೇ ತಮ್ಮವನನ್ನಾಗಿ ಮಾಡಿಕೊಂಡರು. 2004 ರಿಂದಲೇ ಕಂಗನಾ ಅವರ ಆಲೋಚನೆ ಮತ್ತು ಸ್ವಭಾವ ಹೇಗಿತ್ತು ಎಂಬುದು ಇದರಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. ಅವರು ಬೇರೆಯವರ ಸಂಬಂಧದ ಬಗ್ಗೆ ಯೋಚಿಸದೆ ತಮ್ಮ ಲಾಭ ಮತ್ತು ಇಷ್ಟಕ್ಕೆ ತಕ್ಕಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಬಂದಿದ್ದಾರೆ. ಇದರ ನಂತರ 2005 ರಿಂದ 2008 ರ ನಡುವೆ ಕಂಗನಾ ರನೌತ್ ಜೀವನದಲ್ಲಿ ಬಂದ ಅತ್ಯಂತ ದೊಡ್ಡ ಮತ್ತು ವಿವಾದಾತ್ಮಕ ತಿರುವು ಎಂದರೆ ಬಾಲಿವುಡ್ನ ಖ್ಯಾತ ನಟ ಆದಿತ್ಯ ಪಂಚೋಲಿ ಅವರೊಂದಿಗಿನ ಸಂಬಂಧ. ಆದಿತ್ಯ ಪಂಚೋಲಿ ಆ ಸಮಯದಲ್ಲಿ ಬಾಲಿವುಡ್ನಲ್ಲಿ ಪ್ರಸಿದ್ಧ ಹೆಸರಾಗಿದ್ದರು ಮತ್ತು ಅವರಿಗೆ ಸಲ್ಮಾನ್ ಖಾನ್ ಅವರಂತಹ ದೊಡ್ಡ ಸ್ಟಾರ್ ಜೊತೆ ಸ್ನೇಹವಿತ್ತು. ಅವರ ಒಂದೇ ಮಾತಿಗೆ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ಗಳು ಮನೆ ಬಾಗಿಲಿಗೆ ಬರುತ್ತಿದ್ದರು. ಆ ಸಮಯದಲ್ಲಿ ಕಂಗನಾ ವಯಸ್ಸು ಕೇವಲ 18 ಅಥವಾ 19 ವರ್ಷವಾಗಿತ್ತು. ಆದರೆ ಆದಿತ್ಯ ಪಂಚೋಲಿಗೆ 40 ವರ್ಷ ವಯಸ್ಸಾಗಿತ್ತು ಮತ್ತು ಅವರು ಮದುವೆಯಾಗಿ ಹೆಂಡತಿ ಮಕ್ಕಳಿದ್ದ ಕುಟುಂಬಸ್ಥರಾಗಿದ್ದರು. ಆದರೆ ಕಂಗನಾ ಬಾಲಿವುಡ್ನಲ್ಲಿ ತಮ್ಮ ಕೆರಿಯರ್ ಬೆಳೆಸಿಕೊಳ್ಳಲು ಮತ್ತು ಸಲ್ಮಾನ್ ಖಾನ್ ಮೂಲಕ ಕೆಲಸ ಗಿಟ್ಟಿಸಿಕೊಳ್ಳಲು ಆದಿತ್ಯ ಪಂಚೋಲಿ ಜೊತೆಗಿನ ಸಂಬಂಧವನ್ನು ಮುಂದುವರಿಸಿದರು. ಆದಿತ್ಯ ಅವರ ಪ್ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಹುಚ್ಚರಾಗಿದ್ದರೆಂದರೆ ತಮ್ಮ ಹೆಂಡತಿ ಮತ್ತು ಮಕ್ಕಳನ್ನು ಬಿಟ್ಟು ಕಂಗನಾ ಜೊತೆ ಬೇರೊಂದು ಫ್ಲಾಟ್ನಲ್ಲಿ ವಾಸಿಸಲು ಶುರು ಮಾಡಿದರು. ಆದಿತ್ಯ ಪಂಚೋಲಿ ಕಂಗನಾಗೆ ಪ್ರತಿಯೊಂದು ದೊಡ್ಡ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಗಳನ್ನು ಪರಿಚಯಿಸಿ ಅವರನ್ನ ಪ್ರಮೋಟ್ ಮಾಡುತ್ತಿದ್ದರು. ಆದರೆ ಯಾವಾಗ ಕಂಗನಾಗೆ ಬಾಲಿವುಡ್ನಲ್ಲಿ ಗುರುತು ಸಿಕ್ಕಿ ಅವರ ಸ್ವಾರ್ಥ ಸಂಪೂರ್ಣವಾಗಿ ಈಡೇರಿತೋ ಕೂಡಲೇ ಅವರು ಆದಿತ್ಯ ಪಂಚೋಲಿ ಅವರನ್ನು ಬಿಟ್ಟು ದೂರವಾದರು. ಅಷ್ಟೇ ಅಲ್ಲ, ಉಲ್ಟಾ ಅವರ ಮೇಲೆಯೇ ಹಲ್ಲೆ ಮತ್ತು ಶಾರೀರಿಕ ಶೋಷಣೆಯ ಗಂಭೀರ ಆರೋಪಗಳನ್ನು ಹೊರಿಸಿದರು. ಕಂಗನಾ ಅವರ ಯೌವನದ ಘಟನೆಗಳ ಸರಣಿ ಇಲ್ಲಿಗೆ ಮುಗಿಯುವುದಿಲ್ಲ. ಆದಿತ್ಯ ಪಂಚೋಲಿ ನಂತರ 2008 ರಿಂದ 2009 ರ ನಡುವೆ ರಾಜ್ 2 ಸಿನಿಮಾದ ಹಾಡೊಂದರ ಶೂಟಿಂಗ್ ವೇಳೆ ಅವರಿಗೆ ಪ್ರಸಿದ್ಧ ಟಿವಿ ನಟ ಶೇಖರ್ ಸುಮಾನ್ ಅವರ ಮಗ ಅಧ್ಯಯನ್ ಸುಮಾನ್ ಪರಿಚಯವಾಯಿತು. ಇಬ್ಬರೂ ಹತ್ತಿರವಾಗಿ ಅಫೇರ್ ಶುರುವಾಯಿತು. ಆದರೆ ಡಿನ್ನರ್ ಡೇಟ್ ಒಂದರಲ್ಲಿ ಆದಿತ್ಯ ಪಂಚೋಲಿ ಅವರ ವಿಚಾರಕ್ಕೆ ಸಂಬಂಧಿಸಿ ಇಬ್ಬರ ನಡುವೆ ದೊಡ್ಡ ಜಗಳವಾಯಿತು. ಆ ನಂತರ ಕಂಗನಾ ಯಾರಿಗೂ ಹೇಳದೆ ಮನೆಗೆ ಹೊರಟು ಬಂದರು. ಮಾರನೇ ದಿನ ಅಧ್ಯಯನ್ ಸುಮಾನ್ ಹೂಗುಚ್ಛ ಹಿಡಿದು ಕ್ಷಮೆ ಕೇಳಲು ಬಂದಾಗ ಕಂಗನಾ ಅವರನ್ನು ತೊಲಗು ಎಂದು ಅಟ್ಟಾಡಿಸಿದರು. ಈ ಬ್ರೇಕಪ್ ನಂತರ ಅಧ್ಯಯನ್ ಸುಮಾನ್ ಮಾಧ್ಯಮಗಳ ಮುಂದೆ ಬಂದು ಕಂಗನಾ ವಿರುದ್ಧ ಹಲವು ಆಘಾತಕಾರಿ ಹೇಳಿಕೆಗಳನ್ನು ನೀಡಿದರು. ಕಂಗನಾ ತಮ್ಮ ಮೇಲೆ ಹಲ್ಲೆ ಮಾಡುತ್ತಿದ್ದರು ಮತ್ತು ಮಾದಕ ದ್ರವ್ಯ ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತಿದ್ದರು ಎಂದು ಅಧ್ಯಯನ್ ಹೇಳಿದರು. ಎಲ್ಲಕ್ಕಿಂತ ಆಘಾತಕಾರಿ ವಿಷಯವೆಂದರೆ ಕಂಗನಾ ತಮ್ಮ ಮೇಲೆಯೂ ಮತ್ತು ತಮ್ಮ ಕುಟುಂಬದ ಮೇಲೆಯೂ ಮಾಟಮಂತ್ರ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುತ್ತಿದ್ದರು ಎಂದು ದೂರಿದರು. ಅಧ್ಯಯನ್ ಸುಮಾನ್ ನಂತರ 2009 ರಿಂದ 2013 ರ ನಡುವೆ ಕಂಗನಾ ರನೌತ್ 3 ಬೇರೆ ಬೇರೆ ವ್ಯಕ್ತಿಗಳೊಂದಿಗೆ ಸಂಬಂಧದಲ್ಲಿದ್ದರು ಎಂಬ ಸುದ್ದಿಗಳು ಹೊರಬಂದವು. ಅವರ ವಯಸ್ಸು 40, 50 ಮತ್ತು 60 ವರ್ಷಗಳಷ್ಟಿತ್ತು ಎಂದು ಹೇಳಲಾಗುತ್ತದೆ.
ಈ ಸಮಯದಲ್ಲಿ ಅವರು ಆಗಿನ ಸೂಪರ್ ಸ್ಟಾರ್ ಅಜಯ್ ದೇವಗನ್ ಸಂಪರ್ಕಕ್ಕೆ ಬಂದು ಇಬ್ಬರ ನಡುವೆ ಅಫೇರ್ ಶುರುವಾಯಿತು. ಮೀಡಿಯಾ ರಿಪೋರ್ಟ್ಗಳು ಹಾಗೂ ಸ್ಟಾರ್ ಡಸ್ಟ್ ಮ್ಯಾಗಜಿನ್ ಲೇಖನದ ಪ್ರಕಾರ ಕಂಗನಾ ತಮ್ಮ ಪತ್ನಿ ಕಾಜೋಲ್ ಅವರನ್ನು ತೊರೆಯುವಂತೆ ಅಜಯ್ ದೇವಗನ್ ಮೇಲೆ ಒತ್ತಡ ಹೇರುತ್ತಿದ್ದರು. ಅಷ್ಟೇ ಅಲ್ಲ, ಕಾಜೋಲ್ ಅವರನ್ನು ಬಿಡದಿದ್ದರೆ ತಮ್ಮ ಕೈನರ ಕತ್ತರಿಸಿಕೊಳ್ಳುವುದಾಗಿಯೂ ಕಂಗನಾ ಅಜಯ್ ದೇವಗನ್ಗೆ ಬೆದರಿಕೆ ಹಾಕಿದ್ದರು. ತದನಂತರ ಅಜಯ್ ದೇವಗನ್ ಮಾಧ್ಯಮಗಳಿಗೆ ಹಣ ನೀಡಿ ಈ ಸುದ್ದಿ ಮುಂದೆ ಹರಡದಂತೆ ತಡೆದರು. ಇದರಿಂದ ಅವರ ಸಂಸಾರ ಹಾಳಾಗುವುದು ತಪ್ಪಿತು. ಈ ಮಧ್ಯೆ ಕಂಗನಾ ಅವರ ಸ್ನೇಹ ನಿಕೋಲಸ್ ಎಂಬ ವಿದೇಶಿ ವ್ಯಕ್ತಿಯೊಂದಿಗೂ ಇತ್ತು. ಇದರ ನಂತರ ಅತ್ಯಂತ ವಿವಾದಾತ್ಮಕ ಅಫೇರ್ ಒಂದರ ಚರ್ಚೆ ಶುರುವಾಯಿತು. ಅದರ ಬಗ್ಗೆ ಬಹಳ ಕಮ್ಮಿ ಜನರಿಗೆ ಮಾತ್ರ ಗೊತ್ತು. ಅದೇ ಬಾಲಿವುಡ್ನ ಭಾಯಿಜಾನ್ ಸಲ್ಮಾನ್ ಖಾನ್ ಮತ್ತು ಕಂಗನಾ ರನೌತ್ ಅವರ ಸಂಬಂಧ. ಆ ಸಮಯದಲ್ಲಿ ಕಂಗನಾ ಮತ್ತು ಸಲ್ಮಾನ್ ಖಾನ್ ನಡುವಿನ ಬಾಂಧವ್ಯ ಬರೀ ಗೆಳೆತನಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಎಂಬ ವದಂತಿಗಳು ಕಾಡ್ಗಿಚ್ಚಿನಂತೆ ಹರಡಿದ್ದವು. ಈ ಆಪ್ತತೆಯಿಂದಾಗಿಯೇ ಕಂಗನಾಗೆ ಸಲ್ಮಾನ್ ಖಾನ್ ಜೊತೆ ಹೆಸರಿಡದ ಸಿನಿಮಾವೊಂದರಲ್ಲಿ ರೋಲ್ ಸಿಕ್ಕಿತ್ತು ಮತ್ತು ಕತ್ರಿನಾ ಕೈಫ್ ಜಾಗಕ್ಕೆ ಕಂಗನಾ ಅವರನ್ನು ಕಾಸ್ಟ್ ಮಾಡುವ ಬಗ್ಗೆಯೂ ಮಾತುಕತೆ ನಡೆದಿತ್ತು ಎಂಬ ಹಾದಿಬೀದಿ ಮಾತುಗಳಿದ್ದವು. ಒನ್ಸ್ ಅಪಾನ್ ಎ ಟೈಮ್ ಇನ್ ಮುಂಬೈ ಸಿನಿಮಾದ ಸಕ್ಸಸ್ ಪಾರ್ಟಿ ಮುಗಿದ ನಂತರ ಬೆಳಗಿನ ಜಾವ ಕಂಗನಾ ಸಲ್ಮಾನ್ ಖಾನ್ ಅವರ ಅಪಾರ್ಟ್ಮೆಂಟ್ನಿಂದ ಹೊರಬರುವುದನ್ನು ನೋಡಲಾಗಿತ್ತು ಎಂಬುದು ದೊಡ್ಡ ಸುದ್ದಿಯಾಗಿತ್ತು. ಇದಾದ ನಂತರ ಕಂಗನಾ ಅವರ ದೊಡ್ಡ ಲೀಗಲ್ ಡ್ರಾಮಾ 2016ರಲ್ಲಿ ಹೃತಿಕ್ ರೋಷನ್ ಜೊತೆ ನಡೆಯಿತು. ಕಂಗನಾ ಆಪ್ ಕಿ ಅದಾಲತ್ ನಂತಹ ಟಿವಿ ಶೋನಲ್ಲಿ ಹೃತಿಕ್ ರೋಷನ್ ವಿರುದ್ಧ ಹೇಳಿಕೆಗಳನ್ನು ನೀಡಿದರು. ತದನಂತರ ಹೃತಿಕ್ ರೋಷನ್ ಕಂಗನಾಗೆ ಲೀಗಲ್ ನೋಟಿಸ್ ಕಳುಹಿಸಿದರು. ಹೃತಿಕ್ ಅವರು ಕಂಗನಾ ವಿರುದ್ಧ ತಮ್ಮನ್ನು ಫಾಲೋ ಮಾಡುವುದು, ಕಿರುಕುಳ ನೀಡುವುದು ಹಾಗೂ ಸುಳ್ಳು ಸುದ್ದಿಗಳನ್ನು ಹರಡುತ್ತಿದ್ದಾರೆ ಎಂದು ಆರೋಪಿಸಿದರು. ಹೃತಿಕ್ ತನಿಖಾ ಸಂಸ್ಥೆಗಳಿಗೆ ತಮ್ಮ ಫೋನ್, ಟ್ರಾವೆಲ್ ರೆಕಾರ್ಡ್ಸ್ ಹಾಗೂ ಎಲ್ಲಾ ಪುರಾವೆಗಳನ್ನು ಒಪ್ಪಿಸಿದರು. ಆದರೆ ಕಂಗನಾ 7 ವರ್ಷಗಳ ಕಾಲ ಇತ್ತು ಎನ್ನಲಾದ ಸಂಬಂಧದ ಬಗ್ಗೆ ಪ್ಯಾರಿಸ್ನಲ್ಲಿ ನಡೆದ ನಿಶ್ಚಿತಾರ್ಥದ ಯಾವುದೇ ಬಲವಾದ ಆಧಾರ ಅಥವಾ ಸಾಕ್ಷ್ಯವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಸಾಧ್ಯವಾಗಲಿಲ್ಲ. ಸೈಬರ್ ತನಿಖೆಯ ಇಮೇಲ್ಗಳಿಂದ ಕಂಗನಾ ಸ್ವತಃ ಹೃತಿಕ್ ಜೊತೆ ಸಂಬಂಧ ಬೆಳೆಸಲು ಯತ್ನಿಸುತ್ತಿದ್ದರು ಮತ್ತು ಅವರಿಗೆ ಬೆದರಿಕೆ ಹಾಕುತ್ತಿದ್ದರು ಎಂಬ ವಿಷಯ ಬಯಲಾಯಿತು. ಬಾಲಿವುಡ್ನ ಈ ಎಲ್ಲಾ ವಿವಾದಗಳ ಹೊರತಾಗಿ ಕಂಗನಾ ಹೆಸರು ಚಿತ್ರರಂಗದ ಹಲವು ಖ್ಯಾತ ನಿರ್ದೇಶಕರು ಮತ್ತು ನಿರ್ಮಾಪಕರ ಜೊತೆ ಕೆಲಸ ಗಿಟ್ಟಿಸಿಕೊಳ್ಳುವ ಸನ್ನಿವೇಶಗಳಲ್ಲಿ ಕೇಳಿಬರುತ್ತಲೇ ಇತ್ತು. ಕಂಗನಾ ಯಾವುದೇ ಹೊಸ ಸಿನಿಮಾದಲ್ಲಿ ಅಭಿನಯಿಸುವಾಗ ತಮ್ಮ ಪಾತ್ರವನ್ನು ದೊಡ್ಡದಾಗಿಸಿಕೊಳ್ಳಲು ಆ ಚಿತ್ರದ ನಿರ್ದೇಶಕರು ಅಥವಾ ನಿರ್ಮಾಪಕರಿಗೆ ಹೆಚ್ಚು ಹತ್ತಿರವಾಗಲು ಪ್ರಯತ್ನಿಸುತ್ತಿದ್ದರು ಎಂದು ಚಿತ್ರರಂಗದ ಒಳಗಿನ ಮೂಲಗಳು ಯಾವಾಗಲೂ ಹೇಳುತ್ತಿದ್ದವು. ರಂಗೂನ್ ಚಿತ್ರದ ಸಮಯದಲ್ಲಿ ವಿಶಾಲ್ ಭಾರದ್ವಾಜ್ ಇರಲಿ ಅಥವಾ ಮಣಿಕರ್ಣಿಕಾ ಸಿನಿಮಾದ ಸಮಯದಲ್ಲಿ ನಿರ್ದೇಶಕ ಕ್ರಿಶ್ ಜೊತೆಗಿನ ವಿವಾದವೇ ಇರಲಿ, ಕಂಗನಾ ಸದಾ ಬೇರೆಯವರ ಶ್ರೇಯಸ್ಸನ್ನು ತಮ್ಮದಾಗಿಸಿಕೊಳ್ಳುವ ಮತ್ತು ತಮ್ಮ ಪ್ರಭಾವವನ್ನು ಬಳಸಿಕೊಳ್ಳುವ ತಂತ್ರ ಅನುಸರಿಸುತ್ತಿದ್ದರು. ಮಣಿಕರ್ಣಿಕಾ ನಿರ್ದೇಶಕ ಕ್ರಿಶ್, ಕಂಗನಾ ತಮ್ಮ ಸಿದ್ಧ ಯೋಜನೆಯನ್ನು ಕಸಿದುಕೊಂಡು ತಾವೇ ನಿರ್ದೇಶಕರೆಂದು ಘೋಷಿಸಿಕೊಂಡರು ಎಂದು ಆರೋಪಿಸಿದಾಗಲೂ ಅವರ ಈ ನಡೆಗೆ ಇಡೀ ಚಿತ್ರರಂಗದಲ್ಲಿ ತೀವ್ರ ಟೀಕೆ ವ್ಯಕ್ತವಾಗಿತ್ತು. ರಾಜಕೀಯಕ್ಕೆ ಕಾಲಿಟ್ಟ ಮೇಲೆಯೂ ಕಂಗನಾ ಅವರ ಭಾಷೆ ಮತ್ತು ವರ್ತನೆಯಲ್ಲಿ ಯಾವುದೇ ಸುಧಾರಣೆ ಕಂಡುಬರಲಿಲ್ಲ. ಸಂಸದೆಯಾದ ನಂತರ ಅವರು ಸಾರ್ವಜನಿಕರ ಸಮಸ್ಯೆಗಳು, ಮಹಿಳಾ ಸಬಲೀಕರಣ ಹಾಗೂ ಯುವಕರ ಭವಿಷ್ಯಕ್ಕಾಗಿ ಕೆಲಸ ಮಾಡುತ್ತಾರೆ ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಅದಕ್ಕೆ ವಿರುದ್ಧವಾಗಿ ಅವರು ದಿನ ಬಿಟ್ಟು ದಿನ ಯಾರಾದರೂ ಒಬ್ಬರ ವಿರುದ್ಧ ಕೆಟ್ಟದಾಗಿ ಹೇಳಿಕೆ ನೀಡುವುದನ್ನೇ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಒಮ್ಮೆ ರೈತರ ಬಗ್ಗೆ ವಿವಾದಾತ್ಮಕವಾಗಿ ಮಾತನಾಡುವುದು, ಇನ್ನೊಮ್ಮೆ ಸ್ವಾತಂತ್ರ್ಯದ ಬಗ್ಗೆ ವಿಚಿತ್ರ ಪ್ರತಿಪಾದನೆಗಳನ್ನು ಮಾಡುವುದು ಕಂಗನಾಗೆ ಅಭ್ಯಾಸವಾಗಿ ಹೋಗಿದೆ. ಈಗ ಜೆನ್ ಜಿಯ ಯುವತಿಯರ ಚಾರಿತ್ರ್ಯದ ಮೇಲೆಯೇ ಪ್ರಶ್ನೆ ಎತ್ತುವ ಮೂಲಕ ತಾವು ಸುದ್ದಿಯಲ್ಲಿರಲು ಎಷ್ಟೇ ಕೆಳಮಟ್ಟಕ್ಕಾದರೂ ಇಳಿಯಬಹುದು ಮತ್ತು ಯಾರ ಗೌರವಕ್ಕೂ ಧಕ್ಕೆ ತರಬಹುದು ಎಂಬುದನ್ನು ನಿರೂಪಿಸಿದ್ದಾರೆ. ಈ ಎಲ್ಲ ಅಫೇರ್ಗಳು, ವಿವಾದಗಳು ಮತ್ತು ಘಟನೆಗಳನ್ನು ಗಮನಿಸಿದರೆ ಕಂಗನಾ ರನೌತ್ ಅವರ ಸಂಪೂರ್ಣ ಸತ್ಯ ಬಯಲಾಗುತ್ತದೆ. ತಮ್ಮ ಯೌವನದಲ್ಲಿ ಗೆಳತಿಯ ಬಾಯ್ಫ್ರೆಂಡ್ನನ್ನೇ ಕಸಿದುಕೊಂಡವರು, ಮದುವೆಯಾದವರ ಕುಟುಂಬಗಳನ್ನು ಒಡೆದವರು ಮತ್ತು ಬೇರೆಯವರ ಮೇಲೆ ಮಾಟಮಂತ್ರ ಮಾಡಿದ್ದಾರೆ ಎಂಬ ಆರೋಪಗಳನ್ನು ಎದುರಿಸಿದವರು, ಕೋರ್ಟ್ನಲ್ಲೂ ಸುಳ್ಳುಗಾರರೆಂದು ಸಾಬೀತಾದವರು, ಇಂದು ಅದೇ ಕಂಗನಾ ರಾಜಕೀಯ ಪಕ್ಷದ ಸಂಸದೆಯಾಗಿ ಶುಭ್ರ ವಸ್ತ್ರ ಧರಿಸಿ ನಿಂತಿದ್ದಾರೆ. ಇಂದು ಹೊಸ ಪೀಳಿಗೆಯ ಅಂದರೆ ಜೆನ್ ಜಿ ಹುಡುಗಿಯರಿಗೆ ಚಾರಿತ್ರ್ಯದ ಪಾಠ ಹೇಳಿಕೊಡುತ್ತಿದ್ದಾರೆ. ಆದರೆ ದೇಶದ ಜನತೆಗೆ ಮತ್ತು ಮಾಧ್ಯಮಗಳಿಗೆ ಈಗ ಅವರ ದ್ವಂದ್ವ ಚಾರಿತ್ರ್ಯ ಚೆನ್ನಾಗಿ ಅರ್ಥವಾಗಿದೆ. ಕಂಗನಾ ಅವರ ಈ ಹೇಳಿಕೆಯ ನಂತರ ಅವರ ಯೌವನದ ಎಲ್ಲಾ ಕಪ್ಪು ಚುಕ್ಕೆಗಳು ಒಂದೊಂದಾಗಿ ಹೊರಬಂದಿವೆ. ಬೇರೆಯವರ ಕಡೆ ಬೆರಳು ತೋರಿಸುವ ಮುನ್ನ ಕಂಗನಾ ತಮ್ಮ ಗತಕಾಲವನ್ನು ಒಮ್ಮೆ ನೋಡಿಕೊಳ್ಳಬೇಕಿತ್ತು ಎಂದು ಜನರು ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಕಂಗನಾ ರನೌತ್ ಅವರ ಸಾಂಸ್ಕೃತಿಕ ಮತ್ತು ರಾಜಕೀಯ ನಿಲುವನ್ನು ಗಮನಿಸಿದರೆ ಅವರು ಕಾಲಕಾಲಕ್ಕೆ ತಮ್ಮ ವೈಯಕ್ತಿಕ ರಾಜಕೀಯ ಲಾಭಕ್ಕಾಗಿ ಹಲವು ತಂತ್ರಗಳನ್ನು ಬಳಸಿದ್ದಾರೆ. ಬಾಲಿವುಡ್ನಲ್ಲಿದ್ದಾಗ ಸ್ವಜನ ಪಕ್ಷಪಾತದ ನೆಪೋಟಿಸಂ ವಿಷಯ ಎತ್ತಿ ತಮ್ಮನ್ನು ತಾವೇ ಸಂತ್ರಸ್ತೆ ಎಂದು ಬಿಂಬಿಸಿಕೊಂಡು ಜನರ ಸಹಾನುಭೂತಿ ಪಡೆದರು. ಆದರೆ ಅಧಿಕಾರ ರಾಜಕೀಯಕ್ಕೆ ಕಾಲಿಡುತ್ತಿದ್ದಂತೆ
ಸಾಮಾನ್ಯ ಜನತೆ ಮತ್ತು ಯುವಕರ ಬಗ್ಗೆ ಅವರ ಧೋರಣೆ ಸಂಪೂರ್ಣವಾಗಿ ಬದಲಾಯಿತು. ಒಂದು ಕಾಲದಲ್ಲಿ ಮಹಿಳಾ ಹಕ್ಕುಗಳು ಮತ್ತು ತಮ್ಮ ಕಷ್ಟಗಳ ಬಗ್ಗೆ ಮಾತನಾಡುತ್ತಿದ್ದ ಮಹಿಳೆ ಇಂದು ಸಂಸತ್ತಿನಲ್ಲಿ ಕುಳಿತು ದೇಶದ ಹೊಸ ಪೀಳಿಗೆ ಹಾಗೂ ಯುವತಿಯರ ಆಲೋಚನೆ ಮತ್ತು ಉಡುಪಿನ ಬಗ್ಗೆ ಕೀಳುಮಟ್ಟದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ರಾಜಕೀಯ ಬಾಗಿಲು ತೆರೆದಿಟ್ಟುಕೊಳ್ಳಲು ಮತ್ತು ಮಾಧ್ಯಮಗಳಲ್ಲಿ ಸದಾ ಸುದ್ದಿಯಲ್ಲಿರಲು ತಾವು ಎಷ್ಟೇ ಕೆಳಮಟ್ಟಕ್ಕಾದರೂ ಇಳಿಯಬಲ್ಲೆವು ಎಂಬುದನ್ನು ಅವರ ಈ ನಡವಳಿಕೆ ಸ್ಪಷ್ಟವಾಗಿ ತೋರಿಸುತ್ತದೆ. ಅದಕ್ಕಾಗಿ ಅವರು ಯಾರನ್ನಾದರೂ ಅಪಮಾನಿಸಲು ಸಿದ್ಧರಿದ್ದಾರೆ. ಈಗ ಕಂಗನಾ ರನೌತ್ ಅವರ ದ್ವಂದ್ವ ವ್ಯಕ್ತಿತ್ವ ಮತ್ತು ಅವರ ಯೌವನದ ಕೃತ್ಯಗಳು ಸಂಪೂರ್ಣವಾಗಿ ಜನರ ಮುಂದೆ ಬಂದಿವೆ. ಬೇರೆಯವರ ನೈತಿಕ ಚಾರಿತ್ರ್ಯವನ್ನು ಪ್ರಶ್ನಿಸುವ ಈ ನಟಿಯ ಗತಕಾಲ ಹೇಗಿತ್ತು ಎಂಬುದು ದೇಶದ ಜನರಿಗೆ ಈಗ ಅರ್ಥವಾಗಿದೆ. ಈ ಸಂಪೂರ್ಣ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಂಗನಾ ರನೌತ್ ಇಂದಿನ ಯುವ ಪೀಳಿಗೆಯ ಅಂದರೆ ಜೆನ್ ಜಿ ಹುಡುಗಿಯರ ಕ್ಷಮೆ ಕೇಳಬೇಕೆ ಅಥವಾ ಬೇರೆಯವರ ಬಗ್ಗೆ ಮಾತನಾಡುವ ಮುನ್ನ ತಮ್ಮ ಒಳಗೆ ಒಮ್ಮೆ ಇಣುಕಿ ನೋಡಿಕೊಳ್ಳಬೇಕೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ವಿಡಿಯೋಗಳನ್ನು ನೋಡುತ್ತಿರಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.